ಸರ್ಕಾರದ 1961ರಲ್ಲಿ ತಂದ ಮತ್ತೊಂದು ಹೈನುಗಾರಿಕಾ ಕಾಯ್ದೆ ಯಾರೊಬ್ಬರೂ ಬೀಜದ ಹೋರಿಯನ್ನು ಪರವಾನಗಿ ಇಲ್ಲದೆ ಸಾಕುವಂತಿಲ್ಲ ಎಂದಿತ್ತು. ಈ ಕಾಯ್ದೆ ವೆಚ್ಚವೂ ಸೇರಿದಂತೆ ಕೇರಳದಲ್ಲಿದ್ದ ಎಲ್ಲ ದೇಶಿ ಗೋತಳಿಗಳಿಗೆ ಮಾರಕವಾಗಿ ಪರಿಣಮಿಸಿ ಅವುಗಳ ಸಂತತಿ ನಾಶವಾಗೋಕ್ಕೆ ಕಾರಣವಾಯಿತು. ಈ ಕಾಯ್ದೆಯು ವಯಸ್ಸಿಗೆ ಬಂದ ಈ ಜಾತಿಯ ಹೋರಿಯನ್ನು ಸಾಕಲು ಅನುಮತಿಯನ್ನು ನಿರಾಕರಿಸಿತು. ಒಂದೊಮ್ಮೆ ಆತ ಅದನ್ನು ಸಾಕಬೇಕಾದರೆ ಅದಕ್ಕೆ ಅನುಮತಿಯನ್ನು ಪಡೆಯಬೇಕಿತ್ತು, ಇಲ್ಲವೇ ಅದಕ್ಕೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸುವುದು ಅನಿವಾರ್ಯವಾಗಿತ್ತು. ಅದೃಷ್ಟವಶಾತ್ ಈ ಕಾಯ್ದೆಯಿಂದ ದೇವಸ್ಥಾನದ ಹೋರಿಗಳನ್ನು ಹೊರಗಿಡಲಾಗಿತ್ತು. ಹಾಗೆ ಉಳಿದುಕೊಂಡ ವೈಕೋಮ್ನಲ್ಲಿರುವ ಶಿವನ ದೇವಾಲಯದ ಹೋರಿಗಳೇ ಇಂದು ವೆಚ್ಚೂರ್ ತಳಿ ಸಂಪೂರ್ಣ ನಾಶವಾಗದಂತೆ ಉಳಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿತು. 1960ರವರೆಗೂ ಕೇರಳದಲ್ಲಿ ಅತಿ ಜನಪ್ರಿಯವಾಗಿದ್ದ ಅಪರೂಪದ ಔಷಧೀಯ ಗುಣಗಳನ್ನು ಹೊಂದಿದ್ದ ಈ ತಳಿಯೆಂದು ವಿನಾಶಗೀತೆಯ ಅಂತಿಮ ಚರಣಗಳನ್ನು ಹಾಡ್ತಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಇವುಗಳಿಂದು ಸರಿಸುಮಾರು 200ರಷ್ಟಿವೆ ಅಂತ ಅಂದಾಜಿಸಲಾಗ್ತಿದೆ. ಒಂದು ಸಮೀಕ್ಷೆಯ ಪ್ರಕಾರ ನಿರಂತರ ಗೋಹತ್ಯೆಯ ಕಾರಣ ಉತ್ಕೃಷ್ಟ ದೇಶಿ ತಳಿಯಾದ ಇದು ಕೇವಲ 100ರ ಗಡಿಯಲ್ಲಿದೆ ಅಂತಾನೂ ಹೇಳಲಾಗಿದೆ. ಅದರಲ್ಲೂ 100ಕ್ಕೂ ಹೆಚ್ಚು ಕೇರಳ ಪಶು ವೈದ್ಯಕೀಯ ಕಾಲೇಜಿನಲ್ಲೇ ಈ ತಳಿಯನ್ನು ಸಾಕಿ ಅಭಿವೃದ್ಧಿಪಡಿಸಲಾಗ್ತಿದೆ. ಹಾಗೆ ಸ್ಥಳೀಯ ಜನರ ಪ್ರಯತ್ನದಿಂದಾಗಿ ಇವುಗಳು ಸಂಪೂರ್ಣ ನಾಶವಾಗದೆ ಅಲ್ಲಲ್ಲಿ ಇಂದಿಗೂ ತಮ್ಮ ಉಳಿವನ್ನು ತೋರ್ತಿವೆ.